ಇದು ಒಂದು ರೀತಿಯಲ್ಲಿ ಕಗ್ಗಂಟಾಗಿದೆ. ಇದೇ ವಿಚಾರವಾಗಿ ಜಟಾಪಟಿ ಕೂಡ ನಡೆಯುವಂಥ ಚಾನ್ಸಸ್ ಇದೆ. ನೋಡಿ, ಶತಾಯಗತಾಯ ಅಮೆರಿಕದ ಹಾಲನ್ನು ರಫ್ತು ಮಾಡಬೇಕು ಭಾರತಕ್ಕೆ. ಅದೇ ರೀತಿಯಾಗಿ ಭಾರತ ಕೂಡ ಶತಾಯಗತಾಯ ನಮಗೆ ನಾನ್ ವೆಜ್ ಹಾಲು ಬೇಡ, ಕಳಿಸೋಗಿದ್ರೆ ವೆಜ್ ಮಿಲ್ಕನ್ನು ಕಳಿಸಿ, ನಮಗೆ ಬೇಡ, ನಾನ್ ವೆಜ್ ಹಾಲು ಬೇಡವೇ ಬೇಡ. ನೀವು ಅಲ್ಲಿಂದ ಕಳಿಸಿದ್ರು, ಅದಕ್ಕೆ ಇಲ್ಲಿನ ಸರ್ಕಾರ ಒಪ್ಕೊಂಡ್ರು, ಜನಸಾಮಾನ್ಯರು ಅದನ್ನು ಮುಟ್ಟೋದಿಲ್ಲ. ಬರೆದಿಟ್ಕೊಂಬಿಡಿ. ಯಾಕಂದರೆ ಇವತ್ತು ಹಾಲನ್ನು ಜೊತೆಗೆ ನಾವು ಹಸುವನ್ನು ಗೋಮಾತೆ ಅಂತ ಕರಿತೀವಿ, ಪೂಜೆ ಮಾಡ್ತೀವಿ. ಆ ಹಾಲನ್ನು ಪ್ರತಿನಿತ್ಯ ದೇವಸ್ಥಾನಗಳಲ್ಲಿ ಬಳಕೆ ಮಾಡ್ತಾರೆ ಅಭಿಷೇಕಕ್ಕೆ, ಮನೆಯಲ್ಲಿ ಪೂಜಾ ಕಾರ್ಯಕ್ರಮಗಳಲ್ಲಿ ಬಳಕೆ ಮಾಡ್ತಾರೆ ಅಭಿಷೇಕಕ್ಕೆ, ತೀರ್ಥಕ್ಕೆ ಬಳಸ್ತಾರೆ, ಪಂಚಾಮೃತಕ್ಕೆ ಬಳಸ್ತಾರೆ. ಪಾವಿತ್ರತೆ ಇದೆ ಹಸುವಿನ ಹಾಲಿಗೆ. ಭಾರತದ ಸಂಸ್ಕೃತಿಯಲ್ಲಿ ಹಸುವನ್ನು ಗೋಮಾತೆ ಅಂತೇಳಿ ಭಾರತದಲ್ಲಿ ಪೂಜೆ ಮಾಡಲಾಗುತ್ತೆ. ಶ್ರದ್ಧೆ, ಭಕ್ತಿ, ಗೌರವ ಕೂಡ ಇದೆ ನಮ್ಮ ದೇಶದಲ್ಲಿ. ಹಸು ಅಂತಂದ್ರೆ ದೇವರ ನೈವೇದ್ಯಕ್ಕೂ ಕೂಡ ಶುದ್ಧ ಹಸುವಿನ ಹಾಲನ್ನು ಬಳಕೆ ಮಾಡ್ತೀವಿ. ಹಸುವಿನ ಹಾಲಿನ ಜೊತೆ ಧಾರ್ಮಿಕ, ಸಾಂಸ್ಕೃತಿಕ ಒಂದಷ್ಟು ಅಭಿಪ್ರಾಯಗಳಿದೆ ನಮಗೆ. ಮಾಹಿತಿ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಮುತ್ತಪ್ಪ, ನೇರ ಸಂಪರ್ಕದಲ್ಲಿದ್ರು. ಮುತ್ತಪ್ಪ, ನೋಡಿ, ಒಂದು ಕಡೆ ಅಮೆರಿಕ ದುಂಬಾಲೆ ಬಿದ್ದಿದೆ, ನೀವು ರಫ್ತು ಮಾಡ್ಕೊಳ್ಳಿ ಅಂತೇಳಿ. ಆದರೆ ಭಾರತ ಬೇಡವೇ ಬೇಡ ಅಂತ, ಅದರಲ್ಲೂ ಪಟ್ಟು ಹಿಡಿದಿದ್ದಾರೆ ಮೋದಿಯವರು, ಬೇಡ ನಮಗೆ ನಾನ್ ವೆಜ್ ಮಿಲ್ಕು ಅಂತೇಳಿ. ನೋಡಿ, ಇವತ್ತು ಹಾಲಿಗೆ ನಾವು ಪ್ರತಿಯೊಂದು ದೈನಂದಿನ ಚಟುವಟಿಕೆಗಳಲ್ಲಿ ಬಳಸ್ತೀವಿ. ಇವತ್ತು ನಮ್ಮ ಮನೆ ಮಕ್ಕಳಿಗೆ, ಹಿರಿಯರಿಗೆ, ಪ್ರತಿಯೊಬ್ಬರು ಕೂಡ ಹಾಲನ್ನು ಬೆಳಗ್ಗೆ ಎದ್ದೋಳ್ತಿಗೆ ಹಾಲು, ದೇವಸ್ಥಾನಗಳಲ್ಲಿ ಹಾಲನ್ನು ಬಳಸ್ತಾರೆ, ಅಭಿಷೇಕಕ್ಕೆ ಹಾಲನ್ನು ಬಳಸ್ತೀವಿ, ಪಂಚಾಮೃತವನ್ನು ಹಾಲಲ್ಲಿ ಮಾಡ್ತೀವಿ. ಇಂಥ ಒಂದು ಪಾವಿತ್ರತೆಯಾಗಿ ನಾವು ನೋಡ್ತೀವಿ ಅದನ್ನು, ಹಾಲನ್ನು. ಇಂಥ ಒಂದು ಪವಿತ್ರತೆ ಇರುವಂಥ ಹಾಲನ್ನು ನಾವು ಬಳಕೆ ಮಾಡ್ತಾ ಇದ್ವಿ. ಈಗ ನಾನ್ ವೆಜ್ ಹಾಲನ್ನು ರಫ್ತು ಮಾಡ್ತೀವಿ, ತಗೊಳ್ಳಿ ಅನ್ನೋದು ಎಷ್ಟು ಸರಿ? ಇದಕ್ಕೆ ಜನ ಒಪ್ಕೊಳ್ತಾರಾ? ನಿಜನಾಗಿ ನೋಡ್ಬೋದು. ಅಂದರೆ ಈಗ ಹಾಲು ಅಂದ ತಕ್ಷಣ ನಾವು ಪೂಜನೀಯ ಭಾವನೆಯಿಂದ ನೋಡುವಂಥದ್ದು ಆ ಒಂದು ಹಾಲಿಗೆ, ಯಾಕಂದರೆ ಅದರದ್ದಾದಂಥ ಒಂದು ಪಾವಿತ್ರ್ಯತೆಯನ್ನು ಹೊಂದಿದೆ. ದೇವಸ್ಥಾನಗಳಿಗೆ ಅಷ್ಟೇ ಅಲ್ಲ, ಮನೆಯಲ್ಲಿ ಬಳಕೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಹಾಲು ಅಂದ ತಕ್ಷಣವೇ ಅದನ್ನು ಪೂಜನೀಯ ಭಾವನೆಯಿಂದ ನೋಡುವಂಥದ್ದು. ಜೊತೆಗೆ ಒಂದು ಕಡೆ ದೇವರಿಗೆ ನೈವೇದ್ಯ ಅರ್ಪಣೆ ಆಗಿರೋದು, ಜೊತೆ ಯಾವುದೇ ರೀತಿಯ ಶುಭ ಕಾರ್ಯಗಳಾದರೆ ಅಲ್ಲಿ ಹಾಲನ್ನು ಬಳಕೆ ಮಾಡುತ್ತೆ. ಅಮೆರಿಕದ ಉತ್ಪನ್ನಗಳು ಕೇವಲ ಹಾಲು ಅಷ್ಟೇ ಅಲ್ಲ, ತುಪ್ಪದ ಮಾದರಿಯಲ್ಲಿ, ಸ್ವೀಟ್ ಮಾದರಿಯಲ್ಲಿ, ಪನ್ನೀರ್ ಮಾದರಿಯಲ್ಲಿ, ಹೀಗೆ ಬೇರೆ ಬೇರೆ ಮಾದರಿಯಲ್ಲಿ ಆ ಒಂದು ಪ್ರಾಡಕ್ಟ್ ಏನಿದೆ ಅದು ಭಾರತಕ್ಕೆ ಕಳಿಸೋದಕ್ಕೆ ಅಮೆರಿಕ ಮುಂದಾಗ್ತಾ ಇದೆ. ಆದರೆ ಈ ಮಾಂಸ ತಿನ್ನುವಂತಹ ಹಸುಗಳಿಂದ ಬರುವಂತಹ ಹಾಲಿನಿಂದ ತಯಾರಾಗಿರುವಂತಹ ಉತ್ಪನ್ನಗಳನ್ನು ಹೇಗೆ ನಾನೊಬ್ಬ ವೆಜ್ನಾಗಿ, ಅಂದರೆ ನಾನೊಬ್ಬ ಸಸ್ಯಾಹಾರಿಯಾಗಿ ಆ ಒಂದು ನಾನ್ ವೆಜ್ ತಿನ್ನುವಂತಹ ಒಂದು ಹಸುವಿನ ಹಾಲಿನಿಂದ ಬರುವಂತಹ ಉತ್ಪನ್ನಗಳನ್ನು ನಾನು ಹೇಗೆ ಸೇವನೆ ಮಾಡಲಿ ಅನ್ನೋ ಒಂದು ಪ್ರಶ್ನೆ ಕೂಡ ಎಲ್ಲರಲ್ಲೂ ಕೂಡ ಬರುವಂಥದ್ದು ಸರ್ವೇ ಸಾಮಾನ್ಯ. ಹೀಗಾಗಿ ಭಾರತ ಅದನ್ನು ವಿರೋಧ ಮಾಡ್ತಾ ಇದೆ. ಮತ್ತೊಂದು ಕಡೆ ಆ ಒಂದು ಹಾಲಿಂದ ಉತ್ಪತ್ತನೆ ಆಗುವಂತಹ ಒಂದು ಪ್ರಾಡಕ್ಟ್ಗಳಿದ್ದಾವೆ, ಆ ಪ್ರಾಡಕ್ಟ್ಗಳನ್ನು ನಾವು ಸೇವನೆ ಮಾಡಿದರೆ ನಮ್ಮ ಆರೋಗ್ಯದ ಮೇಲೂ ಕೂಡ ಕೆಟ್ಟ ಪರಿಣಾಮ ಬೀಳುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ತಜ್ಞರು ಹೇಳ್ತಿರುವಂಥದ್ದು ನನಗೆ. ಯಾಕಂದರೆ ಅಲ್ಲಿರುವಂತಹ ಈ ನಾನ್ ವೆಜ್ ಹಾಲನ್ನು ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ ನಾವು ಅದನ್ನು ಸೇವನೆ ಮಾಡಿದಾಗ ನಮ್ಮಲ್ಲಿ ವಾಂತಿ ಭೇದಿ ಆಗುವಂತಹ ಸಾಧ್ಯತೆ ಇದೆ, ರಿಯಾಕ್ಷನ್ಗಳಾಗುವಂತಹ ಸಾಧ್ಯತೆ ಇದೆ, ಹೊಟ್ಟೆಯಲ್ಲಿ ಹೂಣಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಈಗ ತಜ್ಞರು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಸಾರ್ವಜನಿಕರು ಕೂಡ ನೇರವಾಗಿ ಇದನ್ನು ವಿರೋಧ ಪಡಿಸುವಂತಹ ಒಂದು ಕೆಲಸ ಕೂಡ ಮಾಡ್ತಿರುವಂಥದ್ದು. ಹೀಗಾಗಿ ಈಗ ನಾನ್ ವೆಜ್ ಹಾಲಿನಿಂದ ಉತ್ಪಾದನೆ ಮಾಡುವಂತಹ ಈ ಒಂದು ಪ್ರಾಡಕ್ಟ್ಗಳನ್ನ ಅಮೆರಿಕ ಕಳಿಸಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದೆ. ಇದಕ್ಕೆ ಭಾರತ ಕೂಡ ವಿರೋಧ ಮಾಡ್ತಾ ಇದೆ. ಹಾಗಂತೇಳಿ ಭಾರತದಲ್ಲಿ ಈ ಹಾಲಿನ ಉತ್ಪನ್ನಗಳೇನು ಕಡಿಮೆ ಇಲ್ಲ. ಈಗಾಗಲೇ KMF ಆಗಿರ್ಬೋದು, ಹರಿಯಾಣ, ಪಂಜಾಬ್ ಭಾಗದಲ್ಲೂ ಕೂಡ ಹಾಲಿನ ಉತ್ಪನ್ನಗಳು ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಆ ಉತ್ಪನ್ನ ಜೊತೆಗೆ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಕೂಡ ಮಾರಾಟ ಮಾಡಲಾಗ್ತದೆ. ಈಗ ಸ್ನೇಹ ಭಾವದ ಜೊತೆಗೆ ಅಮೆರಿಕ ವೆಜ್ ಹಾಲಿನಿಂದ ತಯಾರು ಮಾಡುವಂಥ ಉತ್ಪನ್ನಗಳನ್ನು ಭಾರತಕ್ಕೆ ಕಳಿಸಿದ್ರೆ ಅದನ್ನು ನಾವು ಸ್ವಾಗತ ಮಾಡ್ಬೋದು. ಆದರೆ ನಾನ್ ವೆಜ್ ಹಾಲಿನಿಂದ ತಯಾರಾಗುವಂಥ ಉತ್ಪನ್ನಗಳನ್ನು ಕಳಿಸಿದಾಗ ಅದನ್ನು ಹೇಗೆ ನಾವು ಸ್ವೀಕಾರ ಮಾಡಬೇಕು ಅನ್ನೊಂದು ಪ್ರಶ್ನೆ ಕೂಡ ಮೂಡುತ್ತೆ. ಜೊತೆಗೆ ಸಾರ್ವಜನಿಕರು ಕೂಡ ಇದು ತೀವ್ರವಾದಂತಹ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಭಾರತ ಸರ್ಕಾರ ಕೂಡ ಈ ನಾನ್ ವೆಜ್ ಹಾಲಿನಿಂದ ಉತ್ಪನ್ನ ಮಾಡ್ತಿರುವಂತಹ ಈ ಏನು ಪ್ರಾಡಕ್ಟ್ಗಳಿದ್ದಾವೆ ಅದನ್ನು ನಮ್ಮ ಕಳಿಸಬೇಡಿ ಅಂತೇಳಿ ಅಮೆರಿಕಕ್ಕೆ ನೇರವಾಗಿ ತನ್ನ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮುತ್ತಪ್ಪ. ನಿಮ್ಮೆಲ್ಲ ಇದು ಒಂದು ರೀತಿಯಲ್ಲಿ ಕಗ್ಗಂಟಾಗಿದೆ. ಇದೇ ವಿಚಾರವಾಗಿ ಜಟಾಪಟಿ ಕೂಡ ನಡೆಯುವಂಥ ಚಾನ್ಸಸ್ ಇದೆ. ನೋಡಿ, ಶತಾಯಗತಾಯ ಅಮೆರಿಕದ ಹಾಲನ್ನು ರಫ್ತು ಮಾಡಬೇಕು ಭಾರತಕ್ಕೆ. ಅದೇ ರೀತಿಯಾಗಿ ಭಾರತ ಕೂಡ ಶತಾಯಗತಾಯ ನಮಗೆ ನಾನ್ ವೆಜ್ ಹಾಲು ಬೇಡ, ಕಳಿಸೋಗಿದ್ರೆ ವೆಜ್ ಮಿಲ್ಕನ್ನು ಕಳಿಸಿ, ನಮಗೆ ಬೇಡ, ನಾನ್ ವೆಜ್ ಹಾಲು ಬೇಡವೇ ಬೇಡ. ನೀವು ಅಲ್ಲಿಂದ ಕಳಿಸಿದ್ರು, ಅದಕ್ಕೆ ಇಲ್ಲಿನ ಸರ್ಕಾರ ಒಪ್ಕೊಂಡ್ರು, ಜನಸಾಮಾನ್ಯರು ಅದನ್ನು ಮುಟ್ಟೋದಿಲ್ಲ. ಬರೆದಿಟ್ಕೊಂಬಿಡಿ. ಯಾಕಂದರೆ ಇವತ್ತು ಹಾಲನ್ನು ಜೊತೆಗೆ ನಾವು ಹಸುವನ್ನು ಗೋಮಾತೆ ಅಂತ ಕರಿತೀವಿ, ಪೂಜೆ ಮಾಡ್ತೀವಿ. ಆ ಹಾಲನ್ನು
ಪ್ರತಿನಿತ್ಯ ದೇವಸ್ಥಾನಗಳಲ್ಲಿ ಬಳಕೆ ಮಾಡ್ತಾರೆ ಅಭಿಷೇಕಕ್ಕೆ, ಮನೆಯಲ್ಲಿ ಪೂಜಾ ಕಾರ್ಯಕ್ರಮಗಳಲ್ಲಿ ಬಳಕೆ ಮಾಡ್ತಾರೆ ಅಭಿಷೇಕಕ್ಕೆ, ತೀರ್ಥಕ್ಕೆ ಬಳಸ್ತಾರೆ, ಪಂಚಾಮೃತಕ್ಕೆ ಬಳಸ್ತಾರೆ. ಆ ಪಾವಿತ್ರತೆ ಇದೆ ಹಸುವಿನ ಹಾಲಿಗೆ. ಭಾರತದ ಸಂಸ್ಕೃತಿಯಲ್ಲಿ ಹಸುವನ್ನ ಗೋಮಾತೆ ಅಂತೇಳಿ ಭಾರತದಲ್ಲಿ ಪೂಜೆ ಮಾಡಲಾಗುತ್ತೆ. ಶ್ರದ್ಧೆ, ಭಕ್ತಿ, ಗೌರವ ಕೂಡ ಇದೆ ನಮ್ಮ ದೇಶದಲ್ಲಿ. ಹಸು ಅಂತಂದ್ರೆ ದೇವರ ನೈವೇದ್ಯಕ್ಕೂ ಕೂಡ ಶುದ್ಧ ಹಸುವಿನ ಹಾಲನ್ನ ಬಳಕೆ ಮಾಡ್ತೀವಿ. ಹಸುವಿನ ಹಾಲಿನ ಜೊತೆ ಧಾರ್ಮಿಕ, ಸಾಂಸ್ಕೃತಿಕ ಒಂದಷ್ಟು ಅಭಿಪ್ರಾಯಗಳಿದೆ ನಮಗೆ. ಮಾಹಿತಿ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಮುತ್ತಪ್ಪ, ನೇರ ಸಂಪರ್ಕದಲ್ಲಿದ್ರು. ಮುತ್ತಪ್ಪ, ನೋಡಿ, ಒಂದು ಕಡೆ ಅಮೆರಿಕ ದುಂಬಾಲೆ ಬಿದ್ದಿದೆ, ನೀವು ರಫ್ತು ಮಾಡ್ಕೊಳ್ಳಿ ಅಂತೇಳಿ. ಆದರೆ ಭಾರತ ಬೇಡವೇ ಬೇಡ ಅಂತ, ಅದರಲ್ಲೂ ಪಟ್ಟು ಹಿಡಿದಿದ್ದಾರೆ ಮೋದಿಯವರು, ಬೇಡ ನಮಗೆ ನಾನ್ ವೆಜ್ ಮಿಲ್ಕು ಅಂತೇಳಿ. ನೋಡಿ, ಇವತ್ತು ಹಾಲಿಗೆ ನಾವು ಪ್ರತಿಯೊಂದು ದೈನಂದಿನ ಚಟುವಟಿಕೆಗಳಲ್ಲಿ ಬಳಸ್ತೀವಿ. ಇವತ್ತು ನಮ್ಮ ಮನೆ ಮಕ್ಕಳಿಗೆ, ಹಿರಿಯರಿಗೆ, ಪ್ರತಿಯೊಬ್ಬರು ಕೂಡ ಹಾಲನ್ನು ಬೆಳಗ್ಗೆ ಎದ್ದೋಳ್ತಿಗೆ ಹಾಲು, ದೇವಸ್ಥಾನಗಳಲ್ಲಿ ಹಾಲನ್ನು ಬಳಸ್ತಾರೆ, ಅಭಿಷೇಕಕ್ಕೆ ಹಾಲನ್ನು ಬಳಸ್ತೀವಿ, ಪಂಚಾಮೃತವನ್ನು ಹಾಲಲ್ಲಿ ಮಾಡ್ತೀವಿ. ಇಂಥ ಒಂದು ಪಾವಿತ್ರತೆಯಾಗಿ ನಾವು ನೋಡ್ತೀವಿ ಅದನ್ನು, ಹಾಲನ್ನು. ಇಂಥ ಒಂದು ಪವಿತ್ರತೆ ಇರುವಂಥ ಹಾಲನ್ನು ನಾವು ಬಳಕೆ ಮಾಡ್ತಾ ಇದ್ವಿ. ಈಗ ನಾನ್ ವೆಜ್ ಹಾಲನ್ನು ರಫ್ತು ಮಾಡ್ತೀವಿ, ತಗೊಳ್ಳಿ ಅನ್ನೋದು ಎಷ್ಟು ಸರಿ? ಇದಕ್ಕೆ ಜನ ಒಪ್ಕೊಳ್ತಾರಾ? ನಿಜ ನಗೀಂದ್ರ ಅಂದ್ರೆ ಈಗ ಹಾಲು ಅಂದ ತಕ್ಷಣ ನಾವು ಪೂಜನೀಯ ಭಾವನೆಯಿಂದ ನೋಡುವಂಥದ್ದು ಆ ಒಂದು ಹಾಲಿಗೆ, ಯಾಕಂದ್ರೆ ಅದರದಾದಂಥ ಒಂದು ಪಾವಿತ್ರತೆಯನ್ನು ಹೊಂದಿದೆ. ದೇವಸ್ಥಾನಗಳಿಗೆ ಅಷ್ಟೇ ಅಲ್ಲ, ಮನೆಯಲ್ಲಿ ಬಳಕೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಹಾಲು ಅಂದ ತಕ್ಷಣನೇ ಅದನ್ನ ಪೂಜನೀಯ ಭಾವನೆಯಿಂದ ನೋಡುವಂಥದ್ದು. ಜೊತೆಗೆ ಒಂದು ಕಡೆ ದೇವರಿಗೆ ನೈವೇದ್ಯ ಅರ್ಪಣೆ ಆಗಿರೋದು, ಜೊತೆ ಯಾವುದೇ ರೀತಿಯ ಶುಭ ಕಾರ್ಯಗಳಾದ್ರೆ ಅಲ್ಲಿ ಹಾಲನ್ನು ಬಳಕೆ ಮಾಡುತ್ತೆ. ಅಮೆರಿಕದ ಉತ್ಪನ್ನಗಳು ಕೇವಲ ಹಾಲು ಅಷ್ಟೇ ಅಲ್ಲ, ತುಪ್ಪದ ಮಾದರಿಯಲ್ಲಿ, ಸ್ವೀಟ್ ಮಾದರಿಯಲ್ಲಿ, ಪನ್ನೀರ್ ಮಾದರಿಯಲ್ಲಿ, ಹೀಗೆ ಬೇರೆ ಬೇರೆ ಮಾದರಿಯಲ್ಲಿ ಆ ಒಂದು ಪ್ರಾಡಕ್ಟ್ ಏನಿದೆ ಅದು ಭಾರತಕ್ಕೆ ಕಳಿಸೋದಕ್ಕೆ ಅಮೆರಿಕ ಮುಂದಾಗ್ತಾ ಇದೆ. ಆದರೆ ಈ ಮಾಂಸ ತಿನ್ನುವಂತಹ ಹಸುಗಳಿಂದ ಬರುವಂತಹ ಹಾಲಿನಿಂದ ತಯಾರಾಗಿರುವಂತಹ ಉತ್ಪನ್ನಗಳನ್ನು ಹೇಗೆ ನಾನೊಬ್ಬ ವೆಜ್ನಾಗಿ, ಅಂದರೆ ನಾನೊಬ್ಬ ಸಸ್ಯಾಹಾರಿಯಾಗಿ ಆ ಒಂದು ನಾನ್ ವೆಜ್ ತಿನ್ನುವಂತಹ ಒಂದು ಹಸುವಿನ ಹಾಲಿನಿಂದ ಬರುವಂತಹ ಉತ್ಪನ್ನಗಳನ್ನು ನಾನು ಹೇಗೆ ಸೇವನೆ ಮಾಡಲಿ ಅನ್ನೋ ಒಂದು ಪ್ರಶ್ನೆ ಕೂಡ ಎಲ್ಲರಲ್ಲೂ ಕೂಡ ಬರುವಂಥದ್ದು ಸರ್ವೇ ಸಾಮಾನ್ಯ. ಹೀಗಾಗಿ ಭಾರತ ಅದನ್ನು ವಿರೋಧ ಮಾಡ್ತದೆ. ಮತ್ತೊಂದು ಕಡೆ ಆ ಒಂದು ಹಾಲಿಂದ ಉತ್ಪತ್ತನೆ ಆಗುವಂತಹ ಒಂದು ಪ್ರಾಡಕ್ಟ್ಗಳಿದ್ದಾವೆ, ಆ ಪ್ರಾಡಕ್ಟ್ಗಳನ್ನು ನಾವು ಸೇವನೆ ಮಾಡಿದರೆ ನಮ್ಮ ಆರೋಗ್ಯದ ಮೇಲೂ ಕೂಡ ಕೆಟ್ಟ ಪರಿಣಾಮ ಬೀಳುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ತಜ್ಞರು ಹೇಳ್ತಿರುವಂಥದ್ದು ನನಗೆ ನಮ್ಮದು. ಯಾಕಂದ್ರೆ ಅಲ್ಲಿರುವಂತಹ ಈ ನಾನ್ ವೆಜ್ ಹಾಲನ್ನು ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ ನಾವು ಅದನ್ನು ಸೇವನೆ ಮಾಡಿದಾಗ ನಮ್ಮಲ್ಲಿ ವಾಂತಿ ಭೇದಿ ಆಗುವಂತಹ ಸಾಧ್ಯತೆ ಇದೆ, ರಿಯಾಕ್ಷನ್ಗಳಾಗುವಂತಹ ಸಾಧ್ಯತೆ ಇದೆ, ಹೊಟ್ಟೆಯಲ್ಲಿ ಹೂಣಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಈಗ ತಜ್ಞರು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಸಾರ್ವಜನಿಕರು ಕೂಡ ನೇರವಾಗಿ ಇದನ್ನು ವಿರೋಧ ಪಡಿಸುವಂತಹ ಒಂದು ಕೆಲಸ ಕೂಡ ಮಾಡ್ತಿರುವಂಥದ್ದು. ಹೀಗಾಗಿ ಈಗ ನಾನ್ ವೆಜ್ ಹಾಲಿನಿಂದ ಉತ್ಪಾದನೆ ಮಾಡುವಂತಹ ಈ ಒಂದು ಪ್ರಾಡಕ್ಟ್ಗಳನ್ನ ಅಮೆರಿಕ ಕಳಿಸಲೇಬೇಕು ಅಂತ ಹೇಳಿ ಏನು ಪಟ್ಟು ಹಿಡಿದಿದೆ. ಇದಕ್ಕೆ ಭಾರತ ಕೂಡ ವಿರೋಧ ಮಾಡ್ತಾ ಇದೆ. ಹಾಗಂತೇಳಿ ಭಾರತದಲ್ಲಿ ಈ ಹಾಲಿನ ಉತ್ಪನ್ನಗಳೇನು ಕಡಿಮೆ ಇಲ್ಲ. ಈಗಾಗಲೇ KMF ಆಗಿರ್ಬೋದು, ಹರಿಯಾಣ, ಪಂಜಾಬ್ ಭಾಗದಲ್ಲೂ ಕೂಡ ಹಾಲಿನ ಉತ್ಪನ್ನಗಳು ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಆ ಉತ್ಪನ್ನ ಜೊತೆಗೆ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಕೂಡ ಮಾರಾಟ ಮಾಡಲಾಗ್ತದೆ. ಈಗ ಸ್ನೇಹ ಭಾವದ ಜೊತೆಗೆ ಅಮೆರಿಕ ವೆಜ್ ಹಾಲಿನಿಂದ ತಯಾರು ಮಾಡುವಂಥ ಉತ್ಪನ್ನಗಳನ್ನು ಭಾರತಕ್ಕೆ ಕಳಿಸಿದ್ರೆ ಅದನ್ನು ನಾವು ಸ್ವಾಗತ ಮಾಡ್ಬೋದು. ಆದರೆ ನಾನ್ ವೆಜ್ ಹಾಲಿನಿಂದ ತಯಾರಾಗುವಂಥ ಉತ್ಪನ್ನಗಳನ್ನು ಕಳಿಸಿದಾಗ ಅದನ್ನು ಹೇಗೆ ನಾವು ಸ್ವೀಕಾರ ಮಾಡಬೇಕು ಅನ್ನೊಂದು ಪ್ರಶ್ನೆ ಕೂಡ ಮೂಡುತ್ತೆ. ಜೊತೆಗೆ ಸಾರ್ವಜನಿಕರು ಕೂಡ ಇದು ತೀವ್ರವಾದಂತಹ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಭಾರತ ಸರ್ಕಾರ ಕೂಡ ಈ ನಾನ್ ವೆಜ್ ಹಾಲಿನಿಂದ ಉತ್ಪನ್ನ ಮಾಡ್ತಿರುವಂತಹ ಈ ಏನು ಪ್ರಾಡಕ್ಟ್ಗಳಿದ್ದಾವೆ ಅದನ್ನು ನಮ್ಮ ಕಳಿಸಬೇಡಿ ಅಂತೇಳಿ ಅಮೆರಿಕಕ್ಕೆ ನೇರವಾಗಿ ತನ್ನ ಒಂದು